ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ಮೊನ್ನೆ ಈ ಕೇಸಲ್ಲಿ ನಾವು 3 ಆರೋಪಿಗಳು ನಾವು ಅರೆಸ್ಟ್ ಮಾಡಿದ್ವಿ. ಸೊ ಇದರಲ್ಲಿ ನಮಗೆ ಸ್ಟಾರ್ಟಿಂಗಲ್ಲಿ ಕಷ್ಟ ಏನಿದೆ ಅಂದರೆ ವಿಕ್ಟಿಮ್ ಕಂಪ್ಲೇಂಟ್ ಪ್ರಕಾರ ಅವರು ನಮಗೆ ಬರೀ ಒಂದು ಹೆಸರು ಕೊಟ್ಟಿದ್ದಾರೆ, ಬರೀ ಒಬ್ಬರು A1 ಅಂತ ಹೆಸರು ಕೊಟ್ಟಿದ್ದಾರೆ, ಬಾಕಿ ಆರೋಪಿ ಯಾರು ಇದರಂತ ಅವ್ರಿಗೆ ಗೊತ್ತಿಲ್ಲ. ಸೊ ಫಸ್ಟ್ ನಮ್ಮ ಮುಖ್ಯ ಪ್ರಯಾಣ ನಾವು A1ಗೆ ಸೆಕ್ಯೂರ್ ಮಾಡಲಿಕ್ಕೆ ನಾವು ಕೊಟ್ಟಿದ್ವಿ. ಸೊ A1 ಸೆಕ್ಯೂರ್ ನಂತರ ಮತ್ತೆ ನಮಗೆ ಸ್ವಲ್ಪ ಅದು ಮತ್ತೆ ಎಕ್ಸ್ಟ್ರಾ ಮಾಹಿತಿ ಬಂದಿದೆ ಅವ್ರ ಜೊತೆಗೆ ಯಾರು ಹೋಗಿದ್ರಿ. ಯಾಕಂದರೆ ಸ್ಟಾರ್ಟಿಂಗ್ ಈ ಕೇಸಲ್ಲಿ A1 ಅವರು ಒಬ್ಬರೇ ಹೋಗಿದ್ದಾರೆ, ಇದು ಸೀನ್ ಆಫ್ ಕ್ರೈಮ್ನಲ್ಲಿ ಒಬ್ಬರು ಹೋಗಿದ್ದಾರೆ. ಈ ಬಾಕಿ ಆರೋಪಿಗಳು ಅವರು ಆಮೇಲೆ ಬಂದಿದ್ದಾರೆ. ಸೊ A1 ಹಿಡ್ಕೊಂಡು ನಮಗೆ ಮತ್ತೆ ಗೊತ್ತಾಗುತ್ತೆ ಈ ಥರ ಆಗಿದೆ ಅಂತ. ಆ ಸಂದರ್ಭದಲ್ಲಿ ಇಬ್ಬರು ಆರೋಪಿಗಳು ಅವರು ಎಸ್ಕೇಪ್ ಆಗಿದ್ದಾರೆ. ಆದ್ರೂ ಈಗ ನಾವು ಟ್ರ್ಯಾಕ್ ಮಾಡಿದ್ವಿ, ಅವ್ರಿಗೆ 2 ಟೀಮ್ ನಾನು ಸ್ಪೆಷಲ್ ಟೀಮ್ ನಾನು ಬಿಟ್ಟಿದ್ದೀನಿ, ಅವ್ರಿಗೆ ಟ್ರೇಸ್ ಮಾಡಬೇಕು. ಸೊ ಮೋಸ್ಟ್ ಪ್ರಾಬ್ಲಿ 3 ದಿವಸ ಒಳಗಡೆ ಇಬ್ಬರು ಆರೋಪಿಗಳು ಕೂಡ ನಾವು ಟ್ರೇಸ್ ಮಾಡ್ತೀವಿ, ಅರೆಸ್ಟ್ ಮಾಡ್ತೀವಿ. ಗನ್ ತಗೊಂಡು ಶೂಟ್ ಮಾಡಿದ್ರಲ್ಲ, ಪ್ರೊಫೆಷನಲ್ ಗನ್ ಅಂತ ನಿಜನ ಸರ್? ಇಲ್ಲ, ಅದು ಸರಿಕೆ ನಮಗೆ ಗೊತ್ತಿಲ್ಲ. ಅಂದರೆ ಫಸ್ಟ್ ಆರೋಪಿ ಈಗ ನಾವು ಅರೆಸ್ಟ್ ಮಾಡಬೇಕು, ಅದು ವೆಪನ್ ಸೀಸ್ ಮಾಡಬೇಕು, ವೆಪನ್ ನಾವೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಬೇಕು. ಸೊ ಇದು ಎಲ್ಲ ಆದ ನಂತರ ನಮಗೆ ಗೊತ್ತಾಗುತ್ತೆ ಅದು ಯಾವ ಥರ ವೆಪನ್ ಇದೆ. ಯಾವ ದೇಶಕ್ಕಾಗಿ ಸಪೋರ್ಟ್ ಮಾಡಿದ್ದಾರೆ ಸರ್? ಶೂಟೌಟ್ ಅಂದರೆ ಅವರು ವಿಕ್ಟಿಮ್ ಅವರು ಮತ್ತು A1 ಜೊತೆಗೆ ಮೊದಲಿಂದ ಸ್ವಲ್ಪ ಕಾಂಟ್ಯಾಕ್ಟ್ ಇತ್ತು. ಆಮೇಲೆ ಬೇರೆ ವಿಷಯ ಕಾರಣದಿಂದ ಸ್ವಲ್ಪ ಇಬ್ಬರು ನಡುವೆ ಸ್ವಲ್ಪ ಇಶ್ಯೂ ಕ್ರಿಯೇಟ್ ಆಗಿದೆ, ಸ್ವಲ್ಪ ಜಗಳ ಶುರು ಆಗಿದೆ. ಆ ದಿವಸ ಮತ್ತೆ ಇನ್ನೊಬ್ರು ವಿಟ್ನೆಸ್ ಅವರು ಮತ್ತೆ ಅವ್ರ ಫೋನ್ ತಗೊಂಡು ನೀವು ಈ ಮನೆಗೆ ಬನ್ನಿ ಅಂತ ಸ್ವಲ್ಪ ಡಿಸ್ಕಸ್ ಮಾಡೋಣ ಅಂತ ಕರೀತರು. ಡಿಸ್ಕಷನ್ ಮಾಡುವಾಗ ಮತ್ತೆ ಬಾಕಿ ಆರೋಪಿಗಳು ಮನೆ ಹತ್ರ ಬಂದು ಅದು ಜಗಳ ಶುರು ಆಗಿದೆ. ಜಗಳ ಟೈಮ್ನಲ್ಲಿ ಅವನು ಶೂಟರ್ ಪಪಡೆ ಅಂತ ಅವನು ಗನ್ ತಗೊಂಡು ಮತ್ತೆ ಫೈರ್ ಮಾಡಿದ್ದೆ. ಸರಿ, ಪ್ರಣೀತನ ಹಿನ್ನೆಲೆ ಏನು ಸರ್? ಅವನು ಯಾವ್ದಾದ್ರು ಅಪರಾಧ ಕೃತ್ಯದಲ್ಲಿ ಭಾಗಿಯಾಗಿದ್ದ? ಪ್ರಣೀತನ ಹಿನ್ನೆಲೆ ಏನು ಸರ್? ಬ್ಯಾಕ್ಗ್ರೌಂಡ್ ಅವರು ಮೆಡಿಕಲ್ ಸೇಲ್ಸ್ ರಿಪ್ರೆಸೆಂಟೇಟಿವ್ ಇದ್ದಾರೆ. ಅವರು ಪ್ರಣೀತ್ ಅಲ್ಲ, ಮೆಡಿಕಲ್ ಸೇಲ್ಸ್ ರಿಪ್ರೆಸೆಂಟೇಟಿವ್. ಈ ಗನ್ ಏನಾದರೂ ಸೆಕ್ಯೂರ್ ಆಗಿದೆ? ಇಲ್ಲ, ಇನ್ನು ಸೆಕ್ಯೂರ್ ಆಗಿಲ್ಲ. ಸೆಕ್ಯೂರ್ ಮಾಡಬೇಕು. ಈಗ ಫಸ್ಟ್ ಆರೋಪಿ ಸೆಕ್ಯೂರ್ ಮಾಡಬೇಕು, ಅವನಿಗೆ ಸೆಕ್ಯೂರ್ ಆದ ನಂತರ ಮತ್ತೆ ಅವನ ಕಡೆಯಿಂದ ನಾವು ರಿಕವರಿ ಮಾಡಬೇಕು. ಈ 5 ಆರೋಪಿ ಅರೆಸ್ಟ್ ಆಗ್ಯಾರ ಸರ್, 3 ಜನ. ಅವ್ರು ಏನು ಹೇಳಿದ್ರು ಸರ್, ಯಾವ ಕಾರಣ ಅಂತ? ಅದು ಹಾಗೆ ಹೇಳಿದರೆ, ಅಂದರೆ ಇಬ್ಬರು ನಡುವೆ ಮೊದಲು ರಿಲೇಶನ್ಶಿಪ್ ಇತ್ತು, ಬಹಳ ವರ್ಷ ಹಿಂದೆಯಿಂದ ಎಲ್ಲ ರಿಲೇಶನ್ಶಿಪ್ ಆಗಿತ್ತು. ಮತ್ತು ಈಗ ಒಂದು ಲಾಸ್ಟ್ ಬಹುಶಃ 7-8 ಮಂತ್ಸ್ ಮತ್ತೆ ಬೇರೆ ಹುಡುಗಿ ಕೂಡ ಮತ್ತೆ ಸ್ವಲ್ಪ ಎಂಟ್ರಿ ಆಗಿದೆ ಅವರ ರಿಲೇಶನ್ಶಿಪ್ ನಡುವೆ. ಸೊ ಅದೇ ಸಲುವಾಗಿ ಸ್ವಲ್ಪ ಇದೆಲ್ಲ ಜಗಳ ಗಲಾಟೆ ಎಲ್ಲ ಶುರು ಆಗಿದೆ. ಸೊ ಆ ದಿವಸ ಆಯಿತು ಡಿಸ್ಕಷನ್ ಸಲುವಾಗಿ ಇಬ್ಬರು ಕುತ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ರೆ ಆಮೇಲೆ ಇದು ಗಲಾಟೆ ಆಗಿದೆ. ಈ ಫೈರ್ ಮಾಡಿದವರು ಯಾರು ಸರ್? ಒಬ್ಬ ಪಪಡೆ ಅಂತ, ಅರೆಸ್ಟ್ ಆಗಿಲ್ಲ. ಇನ್ನೂ ಅರೆಸ್ಟ್ ಆಗಿಲ್ಲ.